ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ಟ್ರಿಪ್ ನಮ್ಮದು 4ನೇ ದಿನದ ಟ್ರಿಪ್ಪು. ನಾವೆಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ನೀವು ನೋಡಿ ನಮ್ಮ ಜೊತೆ. ಶ್ರೀಲಂಕಾ ಬಂದಾಗ ಎಂಜಾಯ್ ಮಾಡಿ. ನಿಮ್ ಇಂದ್ರ ಟಿಪ್ಸ್ ತಗೊಳ್ಳಿ, ಹೆಲ್ಪ್ಫುಲ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ, ನಮ್ಮ ಶ್ರೀಲಂಕಾದ 4ನೇ ದಿನದ ಟ್ರಿಪ್ಪು ಸ್ಟಾರ್ಟ್ ಆಯಿತು. ಬೆಳಗ್ಗೆ ನಾವು 6 ಗಂಟೆಗೆ ಎದ್ದು ರೆಡಿ ಆದ್ದೀವಿ. ಆವಾಗ ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ನಾವೆಲ್ಲ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ವಿ. ಹೋಗ್ಬೇಕು. ಆನ್ ದ ವೇದಲ್ಲಿ ಫಿಶ್ ಮಾರ್ಕೆಟ್ ನೋಡಿ, ಇಲ್ಲೆಲ್ಲ ಫಿಶ್ ಮಾರ್ಕೆಟ್ ಅಂತ ಇದು ದೊಡ್ಡದು ಶ್ರೀಲಂಕಾದಲ್ಲಿ. ಬೆಳಗ್ಗೆ ಎಲ್ಲ ತುಂಬ ಗಾಡಿಗಳು ಬಂದು ನಿಂತಿದ್ವಿ. ಇಲ್ಲೆಲ್ಲ ಎಕ್ಸ್ಪೋರ್ಟ್ ಆಗ್ತಾವಂತೆ ನೋಡಿ. ಇದೆಲ್ಲ ಗಾಡಿಗಳು, ಇವೆಲ್ಲ ಗಾಡಿಗಳು ಇಲ್ಲೆಲ್ಲ ಇದು ಮಾಡಿಕೊಂಡು ಶಿಪ್ಪಲ್ಲಿ ಕಳಿಸ್ತಾರೆ ಎಲ್ಲ ಕಡೆ. ಇದು ಫಿಶ್ ಮಾರ್ಕೆಟ್ ಅಂತ ಹೇಳಿದ್ರು ಅವರು. ಈಗ ನಾವು ದೇವಸ್ಥಾನ ಹತ್ರ ಬಂದ್ವಿ ನೋಡಿ. ಜಿಂಕೆಗಳಂತರ ಫುಲ್ಲು ಜಿಂಕೆಗಳು. ಬೆಳಗಿನ ಜಾವ ಅಲ್ಲ, ಅಷ್ಟೊಂದು ಜಿಂಕೆಗಳು ಇದ್ವಿ ಇಲ್ಲಿ. ನಾವು ಇಲ್ಲಿ ಬಂದು ಇಲ್ಲಿ ನಮ್ಮದು ಗಾಡಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಾವು ಆಟೋ ಹೋಗಬೇಕು. ಯಾಕಂದರೆ ಅಲ್ಲಿ ನಮ್ಮ ವೆಹಿಕಲ್ ಬಿಡೋದಿಲ್ಲ. ಹಾಗಾಗಿ ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ. ಆಟೋದಲ್ಲಿ 3 ಜನಕ್ಕಿಂತ ಜಾಸ್ತಿ ಹೋಗೋಂಗಿಲ್ಲ ಅಲ್ಲಿ. ಹಾಗಾಗಿ 3 ಜನನೇ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಮೆಟ್ಲು ಸ್ವಲ್ಪ ದೂರನೇ ನಿಲ್ಲಿಸ್ತದೆ ಆಟೋ. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬರಬೇಕು. ಒಂದು ಸ್ವಲ್ಪ ಮೆಟ್ಲಿದ್ದಾವೆ. ಮೆಟ್ಲು ಹತ್ಕೊಂಡು ಇವಾಗ ದೇವಸ್ಥಾನ ಹತ್ರ ಹೋಗಬೇಕು. ನವಿಲಂತರ ತುಂಬ ಇದ್ದು. ನವಿಲು ನೋಡಿ ಹೆಂಗೆ ಹಾರ್ಕೊಂಡು ಹೋಗ್ತಾ ಇದ್ದಾವೆ. ಒಂದಂತರ ಮೇಲಿಂದ ಹಿಂಗೆ ಹಾರ್ಕೊಂಡು ಬಂತು ನವಿಲು. ನಾವು ಮಿಸ್ ಆಯಿತು ವಿಡಿಯೋ ಮಾಡೋಕ್ಕೆ. ಇದೇ ನವಿಲು ಮೇಲಿಂದ ಹಾರ್ಕೊಂಡು ಬಂದು ಇಲ್ಲಿ ಕೂತಿತ್ತು. ಅದಾದಮೇಲೆ ಇಲ್ಲಿ ಒಳಗಡೆ ಅಲೌಡ್ ಇಲ್ಲ. ಇದು ನೋಡಿ, ಕೆಳಗಡೆ ಸಮುದ್ರ, ಮೇಲ್ಗಡೆ ಬೆಟ್ಟ. ಇಲ್ಲಿ ಕೊನೆಗೊಂದು ಲಿಂಗು ಮೇಲೆ ನಾಗಪ್ಪ ಇತ್ತು. ಫಸ್ಟ್ ಅಲ್ಲಿ ಪೂಜೆ ಮಾಡ್ತಾರಂತ. ಅಲ್ಲಿ ಪೂಜೆ ಆದಮೇಲೆ ದೇವಸ್ಥಾನದ ಒಳಗಡೆ ಮಹಾಮಂಗಳಾರತಿ ಆಗುತ್ತೆ. ಬೆಳಗ್ಗೆ 7 ಗಂಟೆಗೆ ಮಹಾಮಂಗಳಾರತಿ ಅಂತ. ಹಾಗಾಗಿ ನಾವು ಬೇಗನೆ ಬಂದಿದ್ವಿ. ಬೇಗ ಬಂದು ಅದು ದರ್ಶನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ದರ್ಶನ ಮಾಡ್ಕೊಂಡು ಬಂದು ಈ ಕಡೆ ಎಲ್ಲ ಒಂದು ಸ್ವಲ್ಪ ಗುಹೆ ಥರ ಇದೆ. ಇಲ್ಲಿ ಗುಹೆ ಒಳಗೆ ಹೋದರೆ ಕೆಲವೊಂದು ಮೂರ್ತಿ ಮಾಡಿ ಇಟ್ಟಿದ್ದಾರೆ. ಅಂದರೆ ದೇವ್ರುಗಳು ಇದ್ದಾವೆ. ಆ ದೇವ್ರುಗಳೆಲ್ಲ ಮೂರ್ತಿ ಮಾಡಿಟ್ಟಿದ್ದಾರೆ ಒಳಗಡೆ. ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಒಬ್ಬರೊಬ್ಬರೇ ಹೋಗಬೇಕು. ಚಿಕ್ಕದಿದೆ ಇದು ಗುಹೆ ಥರ. ಇಲ್ಲಿ ಹೋಗಿ ನೋಡಿ, ಇಲ್ಲಿ ಈಚೆ ಬಂದದ್ದಾಯಿತು. ಆ ಕಡೆಯಿಂದ ಒಳಗಡೆಯಿಂದ ಬಂದು ಈ ಕಡೆ ಹೊರಗಡೆ ನೋಡಿ ಇಷ್ಟು. ಈ ಕಡೆ ಕೆಳಗಡೆ ಸಮುದ್ರ. ಇದು ಮಾರ್ಕಂಡೇಶ್ವರ ದೇವರಿಟ್ಟಿದ್ರಲ್ಲಿ. ನಮ್ಮ ಕ್ಯಾಸ್ಟ್ ದೇವರು ಪದ್ಮಶಾಲಿ ನೇಕಾರದ್ದು ಕುಲದೇವರು ಮಾರ್ಕಂಡೇಶ್ವರ ಮೂರ್ತಿ ಇಟ್ಟಿದ್ರು. ಹಾಗಾಗಿ ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡೆ. ಎಲ್ಲರೂ ಹೋದ್ಮೇಲೆ ನಾನು ಒಬ್ಬಳೇ ನಿಂತು ವಿಡಿಯೋ ಮಾಡಿಕೊಂಡೆ. ನಾನು ನೋಡಿ, ಕೆಂಪು ಸೀರೆ ಉಟ್ಟಿದ್ದೀನಿ. ಟ್ರೆಡಿಷ್ನಲ್ ರೆಡಿಯಾಗಿದ್ದೆ ನಾನು. ಸೀರೆ ಕೂದಲ ಕಟಿಂಗ್ ಇದ್ರೂ ಅದಕ್ಕೇನೋ ಮಾಡಿ ಒಂದು ಗಂಟೆ ಹಾಕ್ಕೊಂಡು ಹೂವು ಮುಡ್ಕೊಂಡಿಟ್ಟೆ. ನೋಡಿ, ಕೆಳಗಡೆ ಸಮುದ್ರ ನೋಡಿ. ಭಯ ಆಗ್ತಾಯಿತ್ತು ತುಂಬ. ಇದರ ಮೇಲೆ ಕೊನೆಗೆಲ್ಲ ತುಂಬ ಭಯ ಆಗ್ತಿತ್ತು. ತುಂಬ ಹೈಟೂ ಇತ್ತು ನೋಡಿ, ಎಷ್ಟು ಆಳವಾಗಿದೆ ಇಲ್ಲಿ. ತುಂಬ ಭಯ ಆಯಿತು. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಬೆಳಗಿನ ಜಾವ ತುಂಬ ಗಾಳಿ, ಅಂದರೆ ಅಷ್ಟು ಗಾಳಿ ಇತ್ತು. ಯಾಕಂದರೆ ಮೇಲೆಲ್ಲ ತುಂಬ ಗಾಳಿ ಇತ್ತು ನೋಡಿ. ಹೆಂಗೆ ಗಾಳಿ ಇದೆ, ಭಯ. ಗಾಳಿಗೆಲ್ಲ ಹಾರ್ಕೊಂಡು ಹೋಗ್ತೀವಿ ಏನಂತಂದು ಕೆಳಗಡೆ ಸಮುದ್ರ. ಹೀಗಾಗಿ ನೋಡಿ, ಇಲ್ಲೆಲ್ಲ ದೇವರೆಲ್ಲ ಇಟ್ಟು ಷಣ್ಮುಖ, ಶಿವ, ಪಾರ್ವತಿ, ಗಣೇಶ ಎಲ್ಲ ಚಿಕ್ಕ ದೇವ್ರ ಮೂರ್ತಿಗಳು ಮಾಡಿ ಅಲ್ಲಿ ಇಟ್ಟಿದ್ರು. ಅದಾದಮೇಲೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಒಳಗಡೆ ಅಲೌಡ್ ಇರಲಿಲ್ಲ. ಇಲ್ಲಿವರೆಗೂ ಅಷ್ಟೇ ತಗೊಂಡಿದ್ದು ವಿಡಿಯೋ ನಾನು. ಇಲ್ಲಿವರೆಗೂ ಒಳಗಡೆ ಹೋಗಿ ಮಹಾಮಂಗಳಾರತಿ ಸಿಕ್ತು ನಮಗೆ. ಮಹಾಮಂಗಳಾರತಿ ಮಾಡಿಕೊಂಡು ಮತ್ತೆ ನಾವು ಹೊರಗಡೆ ಬಂದ್ವಿ. ಇಲ್ಲೆಲ್ಲ ಹರಕೆ ಮಾಡ್ತಾರೆ ನೋಡಿ. ನಾವು ಇಲ್ಲೇ ಹರಕೆ ಮಾಡ್ತೀವಲ್ಲ, ಶ್ರೀಲಂಕಾದಲ್ಲಿನೂ ಹರಕೆ ಮಾಡಿದ್ದಾರೆ ನೋಡಿ ದೇವಿ ಎಲ್ಲ. ಹಾಗಾಗಿ ತೊಟ್ಲು ಕಟ್ಟಿದ್ದಾರೆ ನೋಡಿ. ಎಲ್ಲರೂ ಮಕ್ಕಳಾಗ್ಲಾರ್ದವರೆಲ್ಲ ತೊಟ್ಲು ಕಟ್ಟಿದ್ದಾರೆ. ಹರಕೆ ಹೊತ್ಕೊಂಡಿರಬೇಕು. ಹಾಗೆ ನೋಡಿ, ಕಾಗೆಗಳಂತರೂ ವಿಪರೀತ ಕಾಗೆಗಳು ಇಲ್ಲಿ. ಮತ್ತು ಜಿಂಕೆಗಳನ್ನು ಓಡಾಡ್ತಾ ಇದ್ವು ಇಲ್ಲೆಲ್ಲ. ಹಾಗಾಗಿ ನಾನು ಒಳಗಡೆ ತೆಗಿಯೋಕ್ಕಾಗಲಿಲ್ಲ ಅಲ್ಲಿ. ಹೀಗಾಗಿ ನಾನು ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ, ದೇವಸ್ಥಾನದ ಹೊರಗಡೆ ಎಲ್ಲ. ಇಲ್ಲಿನ ಅದೇ ಎಲ್ಲ ಕಲರು ಗೊಂಬೆಗಳು. ತಮಿಳ್ನಾಡಲ್ಲಿ ಹೆಂಗಿರುತ್ತೆ ಅದೇ ಥರನೇ ಇಲ್ಲಿನೂ ಅದೆಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು ದೇವಸ್ಥಾನದೆಲ್ಲ ನೋಡಿ. ಜಿಂಕೆಗಳು ಎಲ್ಲಿ ಬೇಕೆಲ್ಲ ಫ್ರೀಯಾಗಿ ಹಿಂಗೆ, ಅವಕ್ಕೇನೋ ಬಂಧನ ಇಲ್ಲ. ಜಾಳಿ ಹಾಕಿ ಒಂಥರ ಸುತ್ತೆಲ್ಲ ಜಾಳಿ ಹಾಕಿಲ್ಲ ಬಿಡ್ತಾರಲ್ಲ, ಆ ಥರ ಏನೂ ಇಲ್ಲ. ಫ್ರೀಯಾಗಿ ಓಡಾಡ್ತಾ ಇದ್ದು ಜಿಂಕೆಗಳೆಲ್ಲ. ಜಿಂಕೆ ಮರಿಗಳು ತುಂಬ ಚೆನ್ನಾಗಿದ್ದು. ನಾವು ಏನೂ ತೊಗೊಂಡು ಹೋಗಿರಲಿಲ್ಲ. ತಿನ್ನೋಕೆ ಏನಾದರೂ ತೊಗೊಂಡೋಗಿದ್ರೆ ತಿನ್ನೋಕೆ ಕೊಟ್ಟರೆ ಹತ್ತಿರ ಬರೋದು.
ಆದ್ರೆ ನಾವೇನು ನಮ್ಗೆ ಅಷ್ಟು ಗೊತ್ತಿಲ್ಲಲ್ಲ ಇಲ್ಲಿ ಜಿಂಕೆ ಇರ್ತವೆ ಅಂತಂದು. ಹಾಗಾಗಿ ಮತ್ತು ಈ ಕಡೆ ಗೇಟಿಗೆ ಬಂದು ಈ ಕಡೆಯಿಂದನೂ ಒಳಗಡೆಯಿಂದನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನಾನೆಲ್ಲ ಮೂರ್ತಿ ಅದೆಲ್ಲ. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ಖುಷಿ ಆಯಿತು, ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಹೊರಗಡೆ ತೋರಿಸ್ತಾ ಇದ್ದೀನಿ ಒಂದು. ಇಲ್ಲೆಲ್ಲ ನಾವು ನಿಂತು ಫೋಟೋ ತೆಗೆಸ್ಕೊಂಡ್ವಿ. ನಾವು ಜೋಡಿ ಫೋಟೋ ತೆಗೆಸ್ಕೊಂಡ್ವಿ. ಮತ್ತು ಗ್ರೂಪ್ ಫೋಟೋನೂ ಒಂದು ಆಯಿತು ಎಲ್ರದ್ದು. ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. 8 ಗಂಟೆ ಅಷ್ಟಿಗೆ ಎಲ್ಲ ದರ್ಶನ ಆಯಿತು ನಮ್ಮದು. ದರ್ಶನ ಆಗಿ ಈಗ ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಗೆ ಅಲ್ಲಿ ಕರ್ಕೊಂಡೋಗ್ತೀನಿ. ಅಲ್ಲೇ ಅಂತಾರೆ, ಇಲ್ಲಿ ನೋಡಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಹಾರ. ಇದು ಒಂಥರ ಬೇರೆಯೇ ಕಟ್ತಾರೆ ಇಲ್ಲಿ ಶ್ರೀಲಂಕಾದ ಕಡೆ. ಇದು ಹೂವು ನೋಡಿ, ವಾಸನೆ ಇಲ್ಲ, ಆದರೆ ಹೂವು ಇದು ಅದೇನೋ ಗೊತ್ತಿಲ್ಲ, ಆ ಕಡೆ ಥರ ಹೂವು. ನಾನು ಅದೇ ಮಧ್ಯದಲ್ಲಿ ಕೆಳಗಡೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಜಿಂಕೆಗಳು ನೋಡಿ. ಹಾಗಾಗಿ ತುಂಬ ಮೇಲೆ, ಇದು ಬೆಟ್ಟದ ಮೇಲೆ ಇರೋದು ದೇವಸ್ಥಾನ. ಹಾಗಾಗಿ ಇಲ್ಲಿ ನಮ್ಮ ಗಾಡಿ ಬಿಡೋದಿಲ್ಲ, ಯಾಕಂದರೆ ಅಲ್ಲೆಲ್ಲ ಜಾಗ ಇಲ್ಲ ಪಾರ್ಕಿಂಗ್ ಅದಕ್ಕೆ. ಹಾಗಾಗಿ ನಮ್ಮ ಆಟೋದಲ್ಲೇ ಬಂದ್ವಿ. ಅಲ್ಲಿದೆಲ್ಲ ಯಾಕಂದರೆ ಬೆಳಗ್ಗೆ ಎಲ್ಲ 6 ಗಂಟೆಗೆ ಇನ್ನೂ ಅಷ್ಟು ಅಂಗಡಿಗಳು ಯಾವುದೂ ತೆಗೆದಿರಲಿಲ್ಲ, ಕೆಲವೊಂದು ಮಾತ್ರ ತೆಗೆದಿತ್ತು. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ತೆಗೆದು. ನಮ್ಮ ಹಂಗೆಲ್ಲ ನಮ್ಮ ಥರನೇ ಅಂಗಡಿಗಳೆಲ್ಲ ಇರ್ತವೆ, ಮಾಡ್ತೇವೆ. ಶ್ರೀಲಂಕಾ ಏನು ಬೇರೆ ಕಂಟ್ರಿ ಅಂತ ಅನಿಸೋದೇ ಇಲ್ಲ, ಇಂಡಿಯಾ ಥರನೇ ಅನಿಸ್ತು ನಮಗೆ. ಬಟ್ ಇಲ್ಲೆಲ್ಲ ಇಟ್ಟಿದ್ದಾರೆ, ಹಣ್ಣಿಂದೆಲ್ಲ ಇಟ್ಟಿದ್ದಾರಲ್ಲ. ನಾವು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಕಟ್ ಮಾಡಿ ಕೊಡ್ತಾರಂತೆ. ನಾವೆಲ್ಲ ಹಂಗೆ ತೊಗೊಂಡು ಹೋಗ್ತೀವಲ್ಲ, ಅಲ್ಲಿ ಹಾಗಿಲ್ಲ, ಎಲ್ಲನೂ ಸ್ವಲ್ಪ ಕಟ್ ಮಾಡಿ ತೊಗೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ನೋಡಿಲ್ಲ ಕೆಲವೊಂದು ಅಂಗಡಿ ಇವಾಗ ತೆಗಿತಾ ಇದ್ದಾರೆ. ನಾವು ಬಂದು ಮತ್ತು ನಮ್ಮ ಬಸ್ ಇಲ್ಲಿ ಪಾರ್ಕಿಂಗ್ ಇತ್ತು. ನಾವು ಬಸ್ಸಿನಲ್ಲಿ ಆಟೋಯಿಂದ ಬಂದು ಮತ್ತು ಬಸ್ ಹತ್ತಿ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ಅಲ್ಲೇ ಒಂದು 7-8 ಕಿಲೋಮೀಟ್ರ್ ಹತ್ತಿರನೇ ಮತ್ತು ಇನ್ನೊಂದು ದೇವಸ್ಥಾನ. ಈ ದೇವಸ್ಥಾನ ಅಂತ ಇಷ್ಟು ಕೆತ್ತನೆ ಅಂದ್ರೇನು ಗೊಂಬೆಗಳು ಮಾಡಿ ಕೆತ್ತನೆ ಇಟ್ಟಿದ್ದಾರೆ, ಕಲರು. ತುಂಬ ನೋಡೋಕ್ಕಾಗಿಲ್ಲ, ಅಷ್ಟೊಂದು ಟೈಮ್ ಬೇಕಿದೆ, ತುಂಬ ನಿಧಾನವಾಗಿ ನೋಡಬೇಕಂದ್ರೆ. ನಮಗೆ ಟೈಮ್ ಇರಲಿಲ್ಲ, 1/2 ಅವರೇ ಟೈಮ್ ಕೊಟ್ಟಿದ್ದರು. ಹಾಗಾಗಿ ಅಂದರೆ ದೇವಸ್ಥಾನ ಇಲ್ಲಿ ಬೇಗನೆ ಮುಚ್ತಾರಂತೆ, 9 ಗಂಟೆಗೆ ಮುಚ್ತಾರೆ ಇದು ಅಂದರು. ಹಾಗಾಗಿ ಬೇಗ ಬಂದು ದರ್ಶನ ಮಾಡ್ಬೇಕನ್ನಷ್ಟರಲ್ಲೇ ಕರ್ಟನ್ ಹಾಕಿಬಿಟ್ರು. ಆದರೂ ನಾವು ಕೇಳ್ಕೊಂಡು ಅಷ್ಟು ದೂರದಿಂದ ಬಂದಿದ್ವಿ ಅಂದರೆ ಒಂದು ಸ್ವಲ್ಪ ತೆಗೆದು ಹಿಂಗೆ ತೋರಿಸಿದರು. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಎಲ್ಲ ಮೇಲೆ ನೋಡಿ, ಗೋಪುರದ ಒಳಗಡೆ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೊಂಬೆಗಳು. ತುಂಬ ಚೆನ್ನಾಗಿತ್ತು, ಇದಂತೂ ಅಷ್ಟು ಚೆನ್ನಾಗಿತ್ತು. ಬೇಡ, ನಿಧಾನವಾಗಿ ತೆಗಿಬೇಕಾಗಿತ್ತು ವಿಡಿಯೋ. ಅಲ್ಲಿ ಅಲೌಡ್ ಇತ್ತೋ ಇಲ್ಲೋ ಅಂತಂದು ನಾನು ಸುಮ್ಮನೆ ಹಿಂಗೆ ಬೇಗ ತೆಗೆದೆ ನಾನು. ಎಷ್ಟೊಂದು ಗೊಂಬೆಗಳು ಕೆತ್ತನೆ ಮಾಡಿದ್ದಾರೆ ನೋಡಿ. ನಾವು ಹೋಗೋಷ್ಟರಲ್ಲಿ ಕರ್ಟನ್ ಮುಚ್ಚಿದ್ರು. ಮತ್ತು ನಾವು ಕೇಳ್ಕೊಂಡ್ವಿ ಇಷ್ಟು ದೂರದಿಂದ ಬಂದೀವಿ ಅಂತಂದು ಕರ್ಟನ್ ಸ್ವಲ್ಪ ತೆಗೆದ್ರು. ನೋಡಿ, ದರ್ಶನ ಮಾಡ್ಕೊಳ್ಳಿ ದೇವಿದು. ನಾವು ದರ್ಶನ ಮಾಡ್ಕೊಂಡ ತಕ್ಷಣ ಮತ್ತೆ ಕ್ಲೋಸ್ ಮಾಡ್ಕೊಂಡ್ಬಿಟ್ರು ಕರ್ಟನ್ನು. ನೋಡಿ, ಮತ್ತೆ ಇನ್ನೂ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಲ್ಲ ಕೆತ್ತನೆ ಹೆಂಗೆ ಮಾಡಿದ್ದಾರೆ ಅಂತಂದು. ಇದ್ರದ್ದು ಏನೋ ಸ್ಟೋರಿ ಇದೆ, ಅಲ್ಲಿ ಯಾರೂ ಇರಲಿಲ್ಲ ಕೇಳಬೇಕಂದ್ರೆ. ಅಲ್ಲಿ ಯಾರನ್ನಿದ್ರೆ ಎಲ್ಲ ಈ ಕೆತ್ತನೆ ಗೊಂಬೆಗಳದ್ದು ಏನು ಅಂತಂತೆಲ್ಲ ಸ್ಟೋರಿ ಹೇಳ್ತಾ ಇದ್ದರು ನಮಗೆ. ಸ್ಟೋರಿ ಹೇಳಿದ್ರೆ ಗೊತ್ತಾಗ್ತಿತ್ತು ನಮಗೆ. ತುಂಬ ಸ್ಟೋರಿ ಇದೆ ಇದರಲ್ಲೆಲ್ಲ, ತುಂಬ ಕೆತ್ತನೆಗಳಿದ್ದಾವೆ, ದೇವ್ರುಗಳೆಲ್ಲ. ಅದೇನಂತ ನಮ್ಗೆ ಗೊತ್ತಾಗಿಲ್ಲ. ನೋಡಿ, ಇದೆಲ್ಲ ಈ ಥರ ಇದ್ದರೆ ಅದು ಏನೋ ಸ್ಟೋರಿ ಇದೆ, ಹಾಗಾಗಿ ಆ ಥರ ಕೆತ್ತಿದ್ದಾರೆ. ಇಲ್ಲಾಂದರೆ ಸುಮ್ಮನೆ ಕೆತ್ತೋದಿಲ್ಲ ಆ ಥರ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನಿಧಾನಕ್ಕೆ ನೋಡಬೇಕಾಗಿತ್ತು, ನಮ್ಗೆ ಅರ್ಜೆಂಟ್ ಇತ್ತಲ್ಲ, ಹಾಗಾಗಿ ನಾವು ಜಾಸ್ತಿ ನೋಡೋಕ್ಕಾಗಲಿಲ್ಲ. ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ, ದೇವಿ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ಮತ್ತೆ ನಮ್ಮದು ರೂಮಿನ ಕಡೆ ಜರ್ನಿ ಸ್ಟಾರ್ಟ್ ಆಯಿತು. ನೋಡಿ, ಇದೇನಂತ ಏನು ಸಿಟಿ ಏನಲ್ಲ, ಯಾಕಂದರೆ ಇಲ್ಲೆಲ್ಲ ವಾರ ಆಗಿತ್ತಲ್ಲ, ಹಾಗಾಗಿ ಎಲ್ಲ ಹಾಳಾಗಿದೆ ಅಂತ ಊರೆಲ್ಲ. ಹಾಗಾಗಿ ಅಷ್ಟೇ ಸ್ವಲ್ಪ ಇದ್ದವರೆಲ್ಲ ಕಟ್ಕೊಂಡಿದ್ದಾರೆ. ಇನ್ನೂ ಕೆಲವು ಬಿಲ್ಡಿಂಗ್ ಅಂತ ಹಂಗೆ ಇದೆ, ವಾರ ಆದಾಗ ಹೆಂಗಿತ್ತು ಸೇಮ್ ಹಂಗೆ ಇದ್ದಾವೆ ಇನ್ನೂ ಕೆಲವೊಂದು ಬಿಲ್ಡಿಂಗು. ಇಲ್ಲೊಂದು ಚರ್ಚ್ ಇದೆ. ದೇವಸ್ಥಾನಗಳಂತೂ ತುಂಬ ದೇವಸ್ಥಾನಗಳಿದ್ದಾವೆ. ಮತ್ತು ನಮ್ಮದು ಇವಾಗ ನಾವು ರೂಮ್ಗೆ ಹೋಗಿ ಅಲ್ಲಿ ಟಿಫಿನ್ ಮಾಡಿಕೊಂಡು ಮತ್ತು ನಮ್ಮ ಮುಂದಿನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇದು ಪಾರ್ಟ್ 1 ವಿಡಿಯೋ. ಸೆಕೆಂಡ್ ಪಾರ್ಟಲ್ಲಿ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್. ಈ ವಿಡಿಯೋ ನೋಡಿದವರಿಗೆ ಥ್ಯಾಂಕ್ ಯು, ಮತ್ತು ಸಪೋರ್ಟ್ ಮಾಡಿ ಹಾಗೆ. ಓಕೆ, ಬಾಯ್.